ಸೊ ಒಂದು ಸರಳ ಪ್ರೇಮ ಕಥೆ ಸಿನಿಮಾದಲ್ಲಿ ನೀವಿದ್ದೀರಾ. ನಮಗೆ ತುಂಬಾ ಹೆಮ್ಮೆನಪ್ಪ, ನಮ್ಮ ಹುಡುಗ ಮನೆ ಒಳಗಡೆ ಇದ್ದು ಗೆದ್ದು ಬಂದಿದ್ದಾರೆ ಅಂತ. ಸೊ ನಿಮಗೋಸ್ಕರ ಕೂಡ ಎಷ್ಟೊಂದು ಜನ ಬಂದು ಸಿನಿಮಾ ನೋಡ್ತಾರೆ. ಇವತ್ತು ಎಷ್ಟು ಖುಷಿ ಆಗ್ತಿದೆ, ಯಾಕಂದರೆ ಇಂಥ ಒಂದು ದೊಡ್ಡ ಬ್ಯಾನರ್ನ ಸಿನಿಮಾ ಇವಾಗ ನಿಮಗೆ ಹೆಂಗೆ ಅಂದರೆ ಸ್ಟಾರ್ ಟೈಮ್ ಅಂದರೆ ಬ್ಯಾಕ್ ಟು ಬ್ಯಾಕ್ ವಿನ್ನಿಂಗ್ ಆದ ತಕ್ಷಣ ನಿಮ್ಮ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿದೆ. ಎಷ್ಟು ಹೆಮ್ಮೆ ಅನಿಸುತ್ತೆ? ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನಾನು ನೆನೆಸ್ಕೊಳ್ತಾ ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ರಾಘಣ್ಣ ನಮಸ್ತೆ, ಮೇಡಮ್ ನಮಸ್ತೆ, ಅಶ್ವಿನ ನಮಸ್ತೆ, ವಿನಯ್ ಬ್ರೋ ಹಾಯ್, ಮುರಳಿ ಅಣ್ಣ ಹಾಯ್. ಸೊ ತುಂಬ ಖುಷಿ ಆಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಸುನಿ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಮೊದಲಿಂದನೂ. ಆ್ಯಂಡ್ ದೊಡ್ಡ ಮನೆ ಕುಡಿ ಆಗಿರ್ತಕ್ಕಂತಹ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬ ಖುಷಿನೇ. ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್, ರಾಘಣ್ಣ ಆ್ಯಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಲ್ ದ ಬೆಸ್ಟ್ ಮೂವಿಗೆ. ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ, ನಮಗೆ ಕುತೂಹಲ ಇದೆ. ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಯಾವ ರೀತಿ ನೋಡ್ಬೋದು? ನಾನು ಯೂಶಲಿ ಐ ಪ್ರಿಫರ್ ಟು ಆ್ಯಕ್ಟ್ ಇನ್ ಡಿಫ್ರೆಂಟ್ ರೋಲ್ಸ್. ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್. ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳಕ್ಕೆ ಹೋಗಲ್ಲ. ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ. ತುಂಬ ಹೇಳಿದ್ರೆ ಸುನಿ ಸರ್ ಎಲ್ಲಿದ್ದಾರೆ? ಸುನಿ ಸರ್ ಹೇಳ್ಬೋದಾ? ಬೇಡವಂತೆ. ಸೊ ಸಾಕು ಅಷ್ಟೇ. ಒಂದು ಟ್ವಿಸ್ಟ್ ಅಂತೂ ಕೊಡುತ್ತೆ. ಬೇಡ, ಒಂಚೂರು ಹೇಳಕ್ ಹೋದ್ರು ಜಾಸ್ತಿ ಬಿಟ್ಕೊಟ್ಟಂಗಾಗುತ್ತೆ. ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳಬೇಕಂತ ಅನ್ಕೊಂಡಿದ್ದೀನಿ, ನೀವು ನಿಜ ಹೇಳಬೇಕು. ಯಾರಿಗೆ ನಿಜ ಹೇಳ್ಬೇಕು ನಮಗೆ? ಓಕೆ, ನಿಮ್ಮ ರಿಯಲ್ ಲೈಫ್ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ, ಅದು ಸರಳನ ವಿರಳನ? ಜಾಸ್ತಿ ಇರುತ್ತೆ. ಸರಳ ಸಿಂಪಲ್ ಆಗಿ ಹೇಳ್ದೆ. ಒಂದು ಸರಳ ಪ್ರೇಮ ಕತೆ ಸರ್. ಸುಮ್ಮನಿರಿ ಸರ್ ನೀವು. ಅಂದ್ರೆ ಹುಡುಗಿ ಹೆಸರು ಸರಳನಾ? ಇಲ್ಲ ಅವೆಲ್ಲ ಏನು ಇಲ್ಲ ಮೇಡಮ್, ಬಿಟ್ಬಿಡಿ ಯಾಕೆ ಅದು. ಎನಿವೇ, ವೆರಿ ಹ್ಯಾಪಿ. ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ. ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ಮ ಜೊತೆಗೆ ಹಾಗೆ ಗೆಲ್ಲಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ರಂಗರಾಜು ಸರ್ ವೇದಿಕೆ ಮೇಲೆ ಬರಬೇಕು. ಕಾರ್ತಿಕ್ ಅವರಿಗೆ ಒಂದು ಗಿಡವನ್ನು ಕೊಟ್ಟು ಥ್ಯಾಂಕ್ ಯು ಹೇಳೋದಕ್ಕೆ. ಸಾಧ್ವಿಕಾ ಪ್ಲಾಂಟೇಶನ್ಸ್ ಅವರ ಪರವಾಗಿ ಹೂ ಕೊಡೋ ಬದಲು ಈ ಒಂದು ಗ್ರೇಟ್ ಇನಿಷಿಯೇಟಿವ್ಗೆ ಬರಬೇಕು ಜೋರಾದ ಚಪ್ಪಾಳೆ. ಗಿಡ ನೆಟ್ಟು ಪರಿಸರವನ್ನು ಕಾಪಾಡೋ ಒಂದು ಥೀಮ್ನ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಇನಿಷಿಯೇಟಿವ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಧನ್ಯವಾದ.